ನಿನ್ನ ಮೌನ ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ. ಹೇಳು. ಅದೇನಾಯ್ತು ಸರಿ, ಇನ್ನೊಂದ್ಸಲ ಹೀಗಾಗದೆ ಇರೋ ಥರ ನಾನು ನೋಡ್ಕೋತೀನಿ. ಏನಾಯ್ತು? ಏನಿಲ್ಲ ಬಾವ, ಚಿಕ್ಕ ಹುಡ್ಗ ಅಲ್ವಾ, ಅದು ಅಲ್ದೆ ಪ್ರಪಂಚದ ಜ್ಞಾನ ಬೇರೆ ಇಲ್ಲ. ಅಪ್ಪಿ ತಪ್ಪಿ ಯಾರ್ದಾದ್ರೂ ಮಾಯೆಯಲ್ಲಿ ಬಿದ್ದು ದಾರಿ ತಪ್ಪೋಗ್ಬಿಡ್ತಾನೆ ಅಂತ ಅವನಿಗೆ ಹೇಗಿರ್ಬೇಕು ಅಂತ ಹೇಳ್ಕೊಡ್ತಿದ್ದೆ ಅಷ್ಟೇ ಬಾವ. ಏನದು? ಹಾ, ಅಯ್ಯೋ ಏನಿಲ್ಲ ಭಾವ. ಕೇಳ್ತಿದ್ದೀನಲ್ವಾ, ಕೊಡಿಲ್ಲಿ. ಕೋಪ ಮಾಡ್ಕೋಬೇಡಿ ಬಾವ, ಅದು ಪಾಪ ನಮ್ ಚರಣ್ಗೇನು ಗೊತ್ತಿಲ್ಲ. ಏನೋ ಇದು? ಯಾಕೆ ಹೀಗೆ ಮಾಡ್ತಾ ಇದೀಯಾ? ನನ್ನ ರಕ್ತ ನಿನ್ನ ಅತ್ತೆ ಜೊತೆಗೆ ಸುಟ್ಟು ಬೂದಿಯಾಗಿ ಹೋಗಿದ್ರು ನನ್ನ ಅಳಿಯನಾಗಿ ನನ್ನ ಮಗನ ಸ್ಥಾನನ ಪೂರ್ತಿ ಮಾಡ್ತೀಯ ಅನ್ಕೊಂಡೆ. ನಮ್ಮ ಮನೆ ಹೆಸರು ಎತ್ತರಕ್ಕೆ ತಗೊಂಡು ಹೋಗಿಲ್ಲ ಅಂದ್ರು ಇರೋ ಗೌರವನ ಕಾಪಾಡೋಕೆ ನೀನಿದೀಯ ಅನ್ಕೊಂಡೆ. ನನ್ನ ತಂಗಿ ಹೊರಗೆ ಹೋಗ್ತಾ ಇದ್ರೆ ಹೊರಗಡೆ ಅವಳ ಬಗ್ಗೆ 4 ಜನ 4 ತರ ಮಾತಾಡಲ್ವಾ? ಅದ್ ಹಾಗಲ್ಲ ಬಾಬಾ, ಅದು ಮುಗಿದು ಹೋಗಿರೋದನ್ನ ಮತ್ತೆ ಶುರು ಮಾಡ್ತಿರೋ ನಿನ್ನ ಉದ್ದೇಶ ಏನು ಕೃಷ್ಣ ಪ್ರಸಾದ್? ಗಾಳಿಪಟ ಎಷ್ಟು ಎತ್ತರಕ್ಕೆ ಹೋದ್ರೂ ಅದರ ದಾರ ಹಾರಿಸ್ತಾ ಇರೋನ್ ಕೈಯಲ್ಲೇ ಇರುತ್ತೆ. ಬಿಟ್ರೆ ಅದಕ್ಕಿಷ್ಟ ಬಂದಂತ ಹಾರಿ ಎಲ್ಲೋ ಒಂದ್ ಕಡೆ ಹೋಗಿ ಬಿದ್ದು ಹೋಗುತ್ತೆ. ಬೆಳೆಸೋದು ಕೂಡ ಹಾಗೇನೆ. ತನ್ನಿಷ್ಟಕ್ಕೆ ಬಿಟ್ರೆ ಇಲ್ಲಿ ನೋಡು, ಈ ತರ ತಯಾರಾಗತ್ತೆ. ನೀನ್ ಬೆಳೆಸಿರೋ ರೀತಿ ಸರಿ ಇಲ್ಲ, ಅದಕ್ಕೇನೆ ಇವನು ದಾರಿ ತಪ್ಪಿದಾನೆ. ಜನರ ಜೊತೆ ಸೇರೋದು ಅಂದ್ರೆ ದಾರಿ ತಪ್ಪೋದಲ್ಲ ಮಾವ. ದಾರ ಕಟ್ಟಿ ಹಾರಿಸೋದಕ್ಕೆ ನಾನ್ ನಿಮ್ ಕೈಲಿರೋ ಗಾಳಿಪಟ ಅಲ್ಲ, ಮನುಷ್ಯ. ಅಯ್ಯೋ, ಮಾವನ ಹತ್ರ ಹಾಗೆಲ್ಲ ಮಾತಾಡ್ತೀಯನೋ? ನಾನ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಚೆನ್ನಾಗಿ ಗೊತ್ತು. ನನಗೆ ಉಪದೇಶ ಮಾಡೋ ಅವಶ್ಯಕತೆ ಇಲ್ಲ. ಏನು ಮಾತು ಹದ್ದು ಬಿಡ್ತೀನಿ. ಇದು ನೀನ್ ಬೆಳೆಸಿರೋ ರೀತಿ. ಕಂದಾಚರಿ, ಈ ವಯಸ್ಸಿಗೆ ಅಷ್ಟೊಂದು ಕೋಪ ಒಳ್ಳೇದಲ್ಲ ಕಣೋ. ಅವ್ನ್ ಮಾತಾಡಿರೋ ಮಾತಿಗೆ ಕೋಪ ಬರುತ್ತೆ, ಮತ್ತೇನ್ ಬರುತ್ತೆ? ಅವನ್ ಕೋಪಕ್ಕೆ ಅರ್ಥ ಇದೆ ಕಣೋ, ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ವಯಸ್ಸಿನಿಂದಲ್ಲ. ಏನು
ಯಾಕೆ ಕೋಪ? ಅಷ್ಟಕ್ಕೂ ನಾನು ಏನ್ ತಪ್ಪು ಮಾಡ್ದೆ ಅಜ್ಜಿ? ನನ್ನ ಅಣ್ಣನ್ ನೋಡಕ್ ಹೋಗ್ಬೇಡ ಅನ್ನೋದಕ್ಕೆ ಅವ್ರು ಯಾರು? ಹಾಗೆ ಪ್ರತಿಯೊಂದು ವಿಷಯಕ್ಕೂ ಅವ್ರು ಯಾಕೆ ಮಧ್ಯ ಬರ್ತಾರೆ? ಏ ಚೆರಿ, ಮಾವ ಅಂದ್ರೆ ಅವರು ನಿನ್ ಅಪ್ಪನ ಹಾಗೆ ಕಣೋ. ಮಾವನ್ ಮುಂದೆ ಹಾಗೆಲ್ಲ ಮಾತಾಡ್ಬಾರ್ದು ಕಣೋ. ಯಾಕೆ ಮಾತಾಡಬಾರ್ದು? ಮಾವ ಅಪ್ಪನ್ ಥರನೇ ಇರ್ಬೋದು, ಆದ್ರೆ ಅಪ್ಪ ಅಲ್ಲ, ತಿಳ್ಕೊ. ಏಯ್, ನಾನ್ ಹೇಳೋದನ್ನ ಕೇಳಿಸ್ಕೊ. ಏನಜ್ಜಿ ಕೇಳೋದು? ಅಪ್ಪಂಗ್ ಬೈತಾರೆ, ಅಣ್ಣಂಗ್ ಬೈತಾರೆ, ನನಗ್ ಬೈತಾರೆ. ಎಲ್ಲರಿಗೂ ಬೈತಿದ್ರೆ ಸುಮ್ನೆ ಇರ್ಬೇಕಾ? ಅವ್ರಿಷ್ಟಕ್ಕೆ ಅವ್ರು ಮಾತಾಡ್ತಿದ್ರೆ ನೀವೆಲ್ಲ ಸುಮ್ನೆ ನೋಡ್ತಿರ್ತೀರಾ. ಅಷ್ಟೇ ಅಲ್ದೆ ಅಪ್ಪ ಕೂಡ ನಾನೇ ಏನೋ ತಪ್ಪು ಮಾಡ್ದೆ ಅಂತ ನನಗೆ ಹೊಡೆದು. ಅದ್ ಹಾಗಲ್ಲ ಕಣೋ. ಜ್ಯೂಸ್ ತಗೋಕಂದ. ಈಗಿದೆ ಅರ್ಜೆಂಟ್ ಅಮ್ಮ. ನಿಂಗೆ ಕೂಗಾಡಕ್ಕೂ ಕೂಡ ಮೈಯಲ್ಲಿ ಶಕ್ತಿ ಬೇಕು ಅಲ್ವಾ? ತಗೋ. ಅಮ್ಮ ಪ್ಲೀಸ್, ನನಗ್ ಬೇಡ ಅಂತ ಹೇಳ್ತಿದ್ದೀನಲ್ವಾ? ಹಾಗೆ ಅಲ್ಲಿ ಮಾತಾಡಿದ ಬಗ್ಗೆ ಅಜ್ಜಿ ಬಂದು ವಾದ ಮಾಡ್ತಿದ್ದಾರೆ. ನೀನ್ ನೋಡಿದ್ರೆ ಜ್ಯೂಸ್ ತಗೊಂಡ್ ಬರ್ತಿದ್ಯಾ? ಅಬ್ಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಏಯ್, ಅಣ್ಣ ಏನೋ ಕೋಪದಲ್ಲಿ ಮಾತಾಡಿದ್ರು, ಅದನ್ ಮನ್ಸಿಗೆ ತಗೋಬಾರ್ದು. ಯಾಕೆ ಮನ್ಸಿಗೆ ಹಾಕೋಬಾರ್ದು? ಯಾಕೆ ಮನ್ಸಿಗೆ ಹಾಕೋಬಾರ್ದು? ನಾನೇನಾದ್ರೂ ಬಿಟ್ಟೆ ಬಿದ್ದಿದ್ದೀನ? ಈ ಮನೇಲಿ ಯಾರು ಹೊಡೆದ್ರು ಬೈದ್ರು ಸುಮ್ನೆ ಕೂರೋದಕ್ಕೆ? ಏಯ್, ನೀನ್ ಜ್ಯೂಸ್ ಕುಡಿದ್ಮೇಲೆ ಎಷ್ಟಾದ್ರೂ ಕೂಗಾಡು, ಮೊದ್ಲು ಕುಡಿ. ಈಗೇನು ನಿನಗೆ ಗ್ಲಾಸ್ ಖಾಲಿ ಆಗ್ಬೇಕು ಅಷ್ಟೇ ಅಲ್ವಾ? ತಗೊಂಡು ಹೋಗು. ನೋಡಿ ಅತ್ತೆ, ಇವ್ನ ಅವನ್ ಜೊತೆ ನಾನ್ ಮಾತಾಡ್ತೀನಿ, ನೀನ್ ಹೋಗು. ಏನೋ. ಏಯ್, ನಾ ಹೇಳೋದನ್ನ ಕೇಳಿಸ್ಕೊಳ್ದೆ ಹೀಗೆ ಕೂಗಾಡಿದ್ರೆ ಹೇಗೋ? ಮೈಯೆಲ್ಲ ಉರಿತಿದೆ ಅಜ್ಜಿ. ಅವ್ರು ಬೈದಿದ್ದಕ್ಕೆ ನನಗೆ ಕೋಪ ಇಲ್ಲ, ಆದ್ರೆ ನಾನ್ ಏನ್ ತಪ್ಪು ಮಾಡ್ದೆ ಅಂತ ಅಪ್ಪ ನನ್ ಮೇಲೆ ಕೋಪ ಮಾಡ್ಕೊಂಡ್ರು. ನನಗೆ ಯಾಕೆ ಹೊಡೆದ್ರು? ನಾನು ನಿನಗೆ ಹೊಡಿಲಿಲ್ಲ ಅಂದಿದ್ರೆ ನಿನ್ನ ಮಾವ ನಿನಗೆ ಹೊಡಿತಿದ್ರು ಕಣೋ. ನನ್ನ ಮಗನ ಮೇಲೆ ಬೇರೆ ಯಾರಾದರೂ ಕೈ ಮಾಡಿದ್ರೆ ನನಗೆ ಸಹಿಸೋಕ್ಕಾಗಲ್ಲ. ಹಾಗಂತ ನಿನ್ನ ಮಾವನಿಗೆ ಎದುರು ಮಾತಾಡೋಕ್ಕಾಗಲ್ಲ. ಅದಕ್ಕೆ ಮೊದಲೇ ನಾನೇ ನಿನ್ನ ಮೇಲೆ ಕೈ ಮಾಡಿದೆ. ಅಷ್ಟಕ್ಕೂ ನಾವ್ ಯಾಕೆ ಇಲ್ಲಿದೀವಿ ಅಪ್ಪ? ನನಗೇನಾದ್ರೂ ಹೇಳಿದ್ರೆ ನೀವು ಹೇಗೆ ಸಹಿಸ್ಕೊಳ್ಳಲ್ವೋ ಹಾಗೆ ನಿಮ್ಮನ್ನಂದ್ರೂ ನಾನು ಸಹಿಸ್ಕೊಳ್ಳಲ್ಲ. ಏಯ್, ಬೈಯೋ ಹಕ್ಕು ಅವ್ರಿಗಿದೆ. ಸಹಿ ಈ ಅಪ್ಪನ್ನ ನೀನಾದ್ರೂ ಅರ್ಥ ಮಾಡ್ಕೊಂಡ ನಿನಗೆ ಹೊಡೆದ್ಬಿಟ್ಟೆ. ಐ ಆಮ್ ಸಾರಿ.
ಇದನ್ನ ತಗೊಂಡು ನಿನ್ನ ಅಪ್ಪ ಅಮ್ಮನ ಹುಡ್ಕೊಂಡು ಹೋಗು. ಇಲ್ಲಾಂದ್ರೆ ನಾನು ಹೇಳ್ದಾಗೆ ಆಗುತ್ತೆ. ನಿಮ್ಮ ಅಪ್ಪನ ಸಾಯಿಸ್ಬಿಡ್ತಾನೆ. ನಾನು ನಿನ್ನ ತಮ್ಮ ಅನಾಥರಾಗೋಗ್ತೀವಿ. ನೀನಿಲ್ಲೂ ಇದೆಯಾ? ತುಂಬಾ ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡಿಸ್ಕೊಂತಿದ್ಯಾ? ನೀನ್ ಎಲ್ಲಿರ್ತೀಯೋ ಅಲ್ಲಿ ನಿನ್ಗೋಸ್ಕರ ಗುಡಿ ಕಟ್ತಾರಲ್ವಾ, ಪೂಜೆನೂ ಮಾಡ್ತಾರಲ್ಲ ಮನುಷ್ಯರು. ಮತ್ತೆ ಮನುಷ್ಯರಕ್ಕೆ ಒಂದೇ ಕಡೆ ಇರಲ್ಲ. ಆ ಊರು ನಂದಲ್ವಂತೆ, ಆ ಮನೆ ನನ್ ಮನೆ ಅಲ್ವಂತೆ. ನಿಜಕ್ಕೂ ಅವರು ನನ್ನ ಅಪ್ಪ ಅಮ್ಮನೆ ಅಲ್ವಂತೆ. ಇರ್ಬೋದು, ಆದ್ರೆ ಏನೀಗ? ನನ್ಗೆ ಬುದ್ಧಿ ಬಂದಾಗ್ಲಿಂದ ಅವರನ್ನೇ ನನ್ನ ಅಪ್ಪ ಅಮ್ಮ ಅನ್ಕೊಂಡಿದ್ದೆ. ಅವರು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ರು. ನಾನಲ್ಲಿ ಇರಬಾರ್ದಂತೆ. ಆ ಊರಿಲ್ದೆ, ಆ ಮನೆ ಇಲ್ದೆ, ನನ್ನ ಅಪ್ಪ ಅಮ್ಮ ಇಲ್ದೆ, ಅವ್ರ ಪ್ರೀತಿ ಇಲ್ದೆ ಹೇಗ್ ಬದುಕ್ಲಿ? ನನ್ಗೆ ಇರೋಕ ಆಸರೆ ಇಲ್ದೆ ಎಲ್ಲಿ ಅಂತ ತಲೆ ಮನಸ್ಕೊಂಡಿರ್ಲಿ? ಯಾಕೆ ನನ್ಗಿಂತ ಬದುಕು ಯಾಕೆ ನನ್ನ ದೂರ ಮಾಡಿದ್ರು? ಅವ್ರು ನನ್ನ ದೂರ ಮಾಡಿದ್ರ ಅಥವಾ ನಾನೇ ಅವರಿಂದ ದೂರ ಆದ್ನ? ಇನ್ನೂ ಕಣ್ ಬಿಡದೆ ಇರೋ ಚಿಕ್ಕ ಮಗುನ ಆತರ ಹೇಗ್ ಬಿಡೋಕ್ ಸಾಧ್ಯ? ನಾನೇನ್ ಪಾಪ ಮಾಡ್ದೆ ಅಂತ ನನಗೆ ಹಣೆ ಬರಬಾರ್ದೆ. ಸಾಕಿದವರಿಂದನೂ ದೂರ ಆದೆ. ನನ್ನವರು ಎಲ್ಲಿದ್ದಾರೋ ಗೊತ್ತಿಲ್ಲ. ಹೇಗ್ ಬದುಕ್ಲಿ? ನಂಗೆ ಯಾಕೆ ಇಷ್ಟೊಂದು ಕಷ್ಟ ಕೊಟ್ಟಿದ್ಯಾ? ನನ್ನನ್ನು ಯಾಕೆ ಅನಾಥೆ ಮಾಡ್ದೆ? ನಾನು ಏನ್ ಪಾಪ ಮಾಡಿದ್ದೀನಿ? ಅಷ್ಟಕ್ಕೂ ನನ್ನ ಹೆತ್ತವ್ರು ಯಾರು? ಎಲ್ಲಿದ್ದಾರೆ? ಕೊನೆ ಪಕ್ಷ ಅವರಿಂದ ಹುಡ್ಕೋ ದಾರಿನಾದ್ರೂ ನನಗ್ ತೋರ್ಸು. ಇದೊಂದು ಸಹಾಯ ಏನಾದ್ರೂ ಮಾಡಿ ದೇವ್ರು ಅಂತ ಅನ್ನಿಸ್ಕೋ. ಏನ್ ಬಾಬಾ ಹಾಗಿದ್ದೀರಾ? ಯಾಕೆ ತಂದೆ ಮಕ್ಕಳು ಹಾಗೆ ಮಾಡ್ತಿದ್ದಾರೆ? ಅವರಿಗೆ ನಾನು ಏನ್ ಕಮ್ಮಿ ಮಾಡಿದ್ದೀನಿ? ಆಸ್ತಿ ಅಂತಸ್ತು ಎಲ್ಲ ಕೊಟ್ಟಿದ್ದೀನಿ. ಆದ್ರೂ ಅವರು ಆ ಮನೆ ಬಗ್ಗೆ, ಅಲ್ಲಿರೋರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ನಿಮ್ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಇರೋರ್ ಬಗ್ಗೆ ನಾನು ಏನು ಅಂತ ಹೇಳಿ ಬಾವಾ? ಅದು ಅವ್ರ ರಕ್ತ, ಅದೇ ಅವ್ರ ಗುಣ. ಅದಕ್ಕೆ ನೀವೇನೇ ಮಾಡಿದ್ರು ಅವ್ರು ಇನ್ನೊಂದ್ ಕಡೆಯಿಂದ ಅವಮಾನ ಮಾಡ್ತಾ ಇದ್ದಾರೆ. ಆ ಮಾತನ್ನ ಮರಿಬೇಕು, ಆಗಿದ್ದನ್ನ ಬಿಟ್ಟು ಬಿಡಿ ಅಂತ ಅಲ್ವಾ ನಾನು ಹೇಳಿದ್ದು? ನೀವ್ ಹೇಳಿದ್ದು ಅವ್ರಿಗೆ ಅರ್ಥ ಆಗೋದಿಲ್ಲ ಭಾವ. ಆ ಯೋಗ್ಯತೆ ಅವ್ರಿಗಿಲ್ಲ. ಅದಕ್ಕೆ ಅವರೆಲ್ಲ ಹೀಗೆ ತಪ್ಪು ಮಾಡ್ತಿದ್ದಾರೆ, ಅವಮಾನ ಮಾಡ್ತಿದ್ದಾರೆ. ಸರಿ ಬಿಡಿ ಭಾವ. ಹೇಗ್ ಬಿಡು ಅಂತೀಯ?
ಇವತ್ತು ಚಿಕ್ಕದಾಗಿದ್ದು ಮುಂದೆ ದೊಡ್ಡ ಸಮಸ್ಯೆ ಆಗತ್ತೆ. ಮೊದಲೇ ಮದುವೆಯಾಗಿ ಮಕ್ಕಳಿರೋರನ್ನ ಪ್ರೀತಿಸಿ ಅಮಾಯಕಳಾದ ನನ್ನ ತಂಗಿ ತಪ್ಪು ಮಾಡಿದ್ಲು. ಆದ್ರೂ ಕ್ಷಮಿಸಿ ಈ ಮನೆ ಗೌರವಕ್ಕೋಸ್ಕರ ಇವ್ರಿಗೆ ಬಿಸ್ನೆಸ್ ಮಾಡಿಕೊಟ್ಟೆ, ಅವರಿಂದ ದೂರ ಇಟ್ಟೆ. ಇನ್ನು ಏನ್ ಮಾಡ್ಬೇಕು? ನೀವಿಷ್ಟು ನೋವು ಪಡ್ತಿರೋದನ್ನ ನೋಡ್ತಾ ಇದ್ರೆ ಕೋಪ ಬರುತ್ತೆ ಭಾವ. ಆದ್ರೆ ನಾನು ಏನ್ ಮಾಡಕ್ಕಾಗುತ್ತೆ ಹೇಳಿ? ಇಷ್ಟು ದಿನ ಇಲ್ದಿದ್ದು ಈಗ್ಲೇ ಯಾಕೆ ಇವೆಲ್ಲ ಆಗ್ತಿದೆ? ಬಹುಶಃ ಒಂದೇ ರಕ್ತ ಸಂಬಂಧನ ಒಂದು ಮಾಡ್ಬೇಕು ಅಂತ ನೋಡ್ತಿದ್ಯಾ? ಇದಕ್ಕೂ ಮುಂಚೆ ಯಾವ ಸಮಸ್ಯೆ ಇರ್ಲಿಲ್ವಾ ಭಾವ? ಅವರು ಈ ಸಿಟಿಗೆ ಬಂದ ಮೇಲೇನೆ ಸಮಸ್ಯೆಗಳೆಲ್ಲ ಶುರುವಾಗಿರೋದು. ಅವರು ಬರಬಾರ್ದು, ಭೇಟಿ ಮಾಡಬಾರ್ದು. ಆದ್ರೂ ನಿಮ್ಮ ಸ್ಥಾನ, ಈ ಊರಲ್ಲಿ ನಿಮ್ಗಿರೋ ಗೌರವ ಗೊತ್ತಿದ್ರು ಕೂಡ ಅವ್ರು ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವಂದ್ರೆ ಅವ್ರಿಗೆ ಲೆಕ್ಕ ಇಲ್ಲ ಅಂತ ಆಯ್ತು. ಅವರನ್ನ ಈ ಊರಿಂದ ದೂರ ಕಳಿಸ್ತೀನಿ. ಎಲ್ಲಿ ಹೋದ್ಲ ಇವಳು? ಆ ಕಡೆ ಹೋಗಿರ್ಬೋದು.